ಎಲ್ಲರಿಗೂ ನಮಸ್ಕಾರ. ನಾನು ಮೈಸೂರು ಜಿಲ್ಲೆಗೆ ಬಂದು ಸುಮಾರು ಒಂದು ವಾರ ಆಯಿತು. ಕಳೆದ ವಾರ ನಾನು ಚಾರ್ಜ್ ತಗೊಂಡ ನಂತರ ನಮ್ಮ ಜಿಲ್ಲೆಯಲ್ಲಿ ಹಲವಾರು ಠಾಣೆಗಳು ಇದ್ದಾವೆ. ಸುಮಾರು 26 ಠಾಣೆಗಳಿದೆ. ಎಲ್ಲ ಠಾಣೆಗಳಿಗೆ ವಿಸಿಟ್ ಮಾಡುವ ಕೆಲಸ ಆಗ್ತಾಯಿದೆ. ಆ ಒಂದು ಭಾಗವಾಗಿ ಇವತ್ತು ನಾನು ನಂಜನಗೂಡು ತಾಲೂಕು ಮತ್ತು ನಂಜನಗೂಡು ಉಪವಿಭಾಗದ ಠಾಣೆಗಳಿಗೆ ಭೇಟಿ ನೀಡಲು ನಾನು ಇವತ್ತು ಆಗಮಿಸಿದ್ದೇನೆ. ಅದರ ಜೊತೆಗೆ ಕಳಲೆ ಗ್ರಾಮದಲ್ಲಿ ಒಂದು ಮರ್ಡರ್ ಕೇಸ್ ಸಹಿತ ದಾಖಲಾಗಿದ್ದರಿಂದ ಆ ಒಂದು ಸ್ಪಾಟ್ಗೆ ವಿಸಿಟ್ ಮಾಡಿ ನಂತರ ಈ ನಂಜನಗೂಡು ಭಾಗದಲ್ಲಿ ಏನು ಕ್ರೈಮ್ಸ್ ನಡೀತಾ ಇದೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಅಪರಾಧ ಪ್ರಕರಣಗಳು ಹೆಚ್ಚಿನ ಮಟ್ಟದಲ್ಲಿ ಆಗ್ತಾ ಇದೆ ಅಂತೇಳಿ ಸಾರ್ವಜನಿಕವಾಗಿ ಕೆಲವೊಂದು ದೂರುಗಳು ಬಂದಿತ್ತು ಮತ್ತು ಸ್ಥಳೀಯ ಶಾಸಕರು ಸಹಿತ ಈ ಬಗ್ಗೆ ಕೆಲವೊಂದು ಡಿಸ್ಕಷನ್ ಮಾಡೋಣ ಅಂತೇಳಿ ಹೇಳಿದರು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಮತ್ತು ಸ್ಥಳೀಯ ಶಾಸಕರ ಜೊತೆಗೆ ಈ ಒಂದು ನಂಜನಗೂಡು ತಾಲೂಕಿನ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಯವರ ಜೊತೆಗೆ ಒಂದು ಮೀಟಿಂಗನ್ನು ಸಹಿತ ಮಾಡಿದ್ವಿ. ಅದಾದ ಮೇಲೆ ನಾನು ನಮ್ಮ DSP ನಂಜನಗೂಡು ಕಚೇರಿಯಲ್ಲಿ ಸಹಿತ ನಮ್ಮ ಎಲ್ಲ ಅಧಿಕಾರಿಗಳ ಒಂದು ಸಭೆಯನ್ನು ಸಹಿತ ಮಾಡಿದ್ವಿ. ಮುಖ್ಯವಾಗಿ ಏನೋ ಒಂದು ಸಭೆ ಆಯಿತು. ಆ ಒಂದು ಸಭೆಯಲ್ಲಿ ನಾವು ವಿಶೇಷ ಒಂದು ಗಮನ ಹರಿಸಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿಗೆ ಹೆಚ್ಚಿಗೆ ಸಿಬ್ಬಂದಿ ಇದೆ ಆ ಒಂದು ಸಿಬ್ಬಂದಿಯನ್ನು ಸ್ವಲ್ಪ ನಂಜನಗೂಡು ಕೊಡುವ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೀವಿ. ಅದರ ಜೊತೆಗೆ ನಮ್ಮ ಇಲಾಖೆ ವತಿಯಿಂದ ಸಾಕಷ್ಟು ಕ್ರಮಗಳನ್ನು ನಾವು ಕೈಗೊಳ್ತೀವಿ. ಮುಖ್ಯವಾಗಿ ಪ್ರಕರಣಗಳನ್ನು ತಡೆಗಟ್ಟಲಿಕ್ಕೆ ಪ್ರಿವೆಂಟಿವ್ ಮೇಜರ್ಸ್ ಅಂತ ಹೇಳ್ತೀವಿ. ಅದನ್ನು ನಾಕಪ್ ಪಾಯಿಂಟ್ ಹಾಕೋದಿರ್ಬೋದು, ನೈಟ್ ರೌಂಡ್ ಹೆಚ್ಚಿಗೆ ಮಾಡೋದ್ರಿಂದ ಇರ್ಬೋದು, ಅಥವಾ ಸಂಶಯಾತ್ಮಕವಾದ ವ್ಯಕ್ತಿಗಳನ್ನು ಚೆಕ್ ಮಾಡೋದಿರ್ಬೋದು, CCTVಗಳನ್ನು ಅಳವಡಿಸೋದಿರ್ಬೋದು. ಹೀಗೆ ಹಲವಾರು ಒಂದು ಆಯಾಮಗಳಲ್ಲಿ ನಾವು ಕ್ರಮಗಳನ್ನು ಕೈಗೊಂಡಲ್ಲಿ ನಾವು ಪ್ರಕರಣಗಳನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರ ಜೊತೆಗೆ ಏನು ಪ್ರಕರಣಗಳನ್ನು ಏನು ದಾಖಲಾಗಿದೆ ಆ ಪ್ರಕರಣಗಳನ್ನು ಪತ್ತೆ ಹಚ್ಚುವುದು ಸಹಿತ ಅಷ್ಟೇ ಅವಶ್ಯಕತೆ ಇದೆ. ನಾವು ಯಾವಾಗ ಪ್ರಕರಣಗಳನ್ನು ಪತ್ತೆ ಹಚ್ತೀವಿ ಆವಾಗ ಮಾತ್ರ ಆ ಅಪರಾಧಿಗಳನ್ನು ನಾವು ಜೈಲಿಗೆ ಹಾಕಿದಲ್ಲಿ ಅಷ್ಟೊಂದು ಮುಂದಿನ ದಿನಗಳಲ್ಲಿ ಆಗುವ ಪ್ರಕರಣಗಳನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಂದು ಠಾಣೆಯಲ್ಲಿ ಹೆಚ್ಚು ಸಿಬ್ಬಂದಿಯನ್ನು ನಾನು ಏನು ಮಂಡ್ಯ ಜಿಲ್ಲೆಯಲ್ಲಿದ್ದಾಗ ಸಹಿತ ನಾನು ಠಾಣೆಗೆ ಒಬ್ಬರು ಇಬ್ಬರು ಕ್ರೈಮ್ ಸಿಬ್ಬಂದಿ ಇದ್ದರು. ಅದನ್ನು 5 ಸಂಖ್ಯೆಗೆ ಹೆಚ್ಚಿಗೆ ಮಾಡಿದ್ವಿ. ಅದೇ ರೀತಿ ಇಲ್ಲಿಯೂ ಸಹಿತ ಮಾಡಿದಲ್ಲಿ ನಾವು ಹೆಚ್ಚಿನ ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ಮುಖ್ಯವಾಗಿ ಹೆಚ್ಚು ಪ್ರಕರಣಗಳು ದಾಖಲಾಗುವ ಠಾಣೆಗಳಲ್ಲಿ ಇದನ್ನು ಸರಿಯಾದ ರೀತಿಯಲ್ಲಿ ಇಂಪ್ಲಿಮೆಂಟ್ ಆದರೆ ನಾವು ಪ್ರಕರಣಗಳನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಪತ್ತೆ ಹಚ್ಚುವ ನಿಟ್ಟಿನಲ್ಲಿ ಸಹಿತ ಗಮನ ಹರಿಸ್ತೀವಿ. ಮತ್ತು ಇನ್ನೊಂದು ವಿಷಯ ತಾವೆಲ್ಲ ಹೇಳಿದ್ರಿ, ಇಲ್ಲಿ ಪಬ್ಲಿಕ್ಕನ್ನು ಸೇರಿಸ್ಕೊಂಡು ನೈಟ್ ಪೆಟ್ರೋಲಿಂಗು ಅಥವಾ ಮಾಡಿದರೆ ಸ್ವಲ್ಪ ಸುಧಾರಣೆ ಆಗ್ತದೆ ಅಂತೇಳಿ ಈ ವಿಷಯ ಬಗ್ಗೆನೂ ಸಹಿತ ನಾನು ಡಿಸ್ಕಸ್ ಮಾಡ್ತೀನಿ ನಮ್ಮ ಅಧಿಕಾರಿಗಳ ಜೊತೆ. ಏನಾಗ್ತದೆ, ಕೆಲವು ಸಲ ಅದು ಮಿಸ್ಯೂಸ್ ಆಗೋ ಸಾಧ್ಯತೆಯೂ ಭಾಳ ಇರ್ತದೆ. ಕೆಲವು ಸಲ ನಾವು ಯುವಕರನ್ನ ಐಡೆಂಟಿಫೈ ಮಾಡ್ತೀವಿ, ಅವ್ರಿಗೆ ID ಕಾರ್ಡ್ ಕೊಡಿ ಅಂತ ಕೇಳ್ತಾರೆ. ID ಕಾರ್ಡ್ ಕೊಟ್ಟ ಮೇಲೆ ಕೆಲವು ಸಲ ಪೊಲೀಸ್ ಅಧಿಕಾರವನ್ನು ಉಪಯೋಗಪಡಿಸ್ಕೊಳ್ಳೋ ಸಾಧ್ಯತೆಯೂ ಭಾಳ ಇರ್ತದೆ. ಹಾಗಾಗಿ ನಾವು ಯಾರನ್ನ ಸೆಲೆಕ್ಟ್ ಮಾಡ್ತೀವಿ ಅದು ಭಾಳ ಕರೆಕ್ಟಾಗಿ ಮಾಡಬೇಕಾಗ್ತದೆ. ಆ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡ್ತೀವಿ, ಅದನ್ನು ಮಾಡಬೇಕಾ ಅಥವಾ ನಮ್ಮ ಇಲಾಖೆಯಿಂದ ಹೆಚ್ಚಿನ ರೀತಿಯಲ್ಲಿ ನಾವು ಸಿಬ್ಬಂದಿಗಳನ್ನು ಕೊಟ್ಟು ವಿಶೇಷ ಒಂದು ಗಸ್ತು ವ್ಯವಸ್ಥೆಗೆ ನಾವು ಮಾಡುವ ಮೂಲಕ ಅಪರಾಧ ಪ್ರಕರಣಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಒಂದು ಕ್ರಮಗಳನ್ನು ಕೈಗೊಳ್ತೀವಿ. ಮುಖ್ಯವಾಗಿ ಇನ್ನೊಂದು ವಿಷಯ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಸಹಿತ ನಾನು ಡಿಸ್ಕಸ್ ಮಾಡಿದೆ. ಮಾಧ್ಯಮದವ್ರ ಜೊತೆ ಒಂದು ಸಂಬಂಧ ಚೆನ್ನಾಗಿರಬೇಕು. ಮುಖ್ಯವಾಗಿ ಪೊಲೀಸರು ನಾವು ಒಂದು ಏನು ಅಪರಾಧಗಳು ಆಗಬಾರ್ದು ಅಥವಾ ಕಾನೂನು ಸುವ್ಯವಸ್ಥೆ ಹದಗೆಡಬಾರ್ದು ಅಂತ ದೃಷ್ಟಿಯಿಂದ ನಾವೇನು ಕೆಲಸ ಮಾಡ್ತೀವಿ, ಅದೇ ರೀತಿ ಮಾಧ್ಯಮದವರು ಸಹಿತ ನಿಮ್ಮದೇ ಆದ ಒಂದು ಕೆಲಸ ಮಾಡುವ ಮೂಲಕ ಒಂದು ಶಾಂತಿ ನೆಲೆಸಲಿಕ್ಕೆ ನೀವು ಸಹಿತ ಸಹಕರಿಸ್ತಾ ಇದ್ದೀರಿ. ಸೊ ನಮ್ಮ ಮತ್ತು ನಿಮ್ಮ ಸಂಬಂಧ ಚೆನ್ನಾಗಿರಬೇಕು. ಆ ಒಂದು ನಿಟ್ಟಿನಲ್ಲಿ ಎಲ್ಲ ಅಧಿಕಾರಿಗಳಿಗೆ ಸಹಿತ ಕೋಆರ್ಡಿನೇಷನ್ ಮಾಡಿಕೊಂಡು ಸ್ಥಳೀಯವಾಗಿ ನಿಮ್ಮದು ಸಹಿತ ಸಹಕಾರ ತೆಗೆದುಕೊಂಡು ಸಾಕಷ್ಟು ವಿಷಯಗಳು ನಿಮಗೆ ಗೊತ್ತಿರ್ತದೆ. ಮಾಧ್ಯಮದವರು ಸಹಿತ ಸಾಕಷ್ಟು ಮಾಹಿತಿಯನ್ನು ಕೊಡ್ತಾ ಇರ್ತಾರೆ. ಅದನ್ನು ಆಧರಿಸಿ ನಾವು ಸಹಿತ ದಾಳಿಗಳನ್ನು ರೇಡ್ಗಳನ್ನು ಮಾಡೋದ್ರಿಂದ
ಒಟ್ಟಾರೆಯಾಗಿ ಈ ಒಂದು ಏರಿಯಾದಲ್ಲಿ ಅಕ್ರಮ ಚಟುವಟಿಕೆಗಳಿರ್ಬೋದು, ರೌಡಿಸಮ್ ಇರ್ಬೋದು ಅಥವಾ ಕಳ್ಳತನದಂಥ ಪ್ರಕರಣಗಳಿರ್ಬೋದು, ಇದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳಿಗೆ ಅದನ್ನು ಸಹಿತ ತಿಳಿಸಿದ್ದೀವಿ. ಒಟ್ಟಾರೆಯಾಗಿ